ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಬಂದೆ. ಸೊ ಆ್ಯಕ್ಚುಲಿ ನಾನು ಫುಲ್ಲು PDF ಸ್ಕಾಲ್ ಮಾಡಿರಲಿಲ್ಲ. ಸೊ ಹಾಗಾಗಿ ಐ ಆಮ್ ರಿಯಲಿ ಸಾರಿ. ಸೊ ಆ್ಯಕ್ಚುಲಿ KA ಅವ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನೇನು ಈಗ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಕೊಡಬೇಕಿತ್ತು, ಕೊಟ್ಟಿಲ್ಲ ಅಂತ ಹೇಳಿದ್ದೆ. ಬಟ್ ಅಲ್ಲಿ ನಿಮಗೆ ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಸೊ ಐ ವಿಲ್ ಶೋ ಯು. ಪೇಜ್ ನಂಬರ್ 60ಗೆ ಡೈರೆಕ್ಟಾಗಿ ಹೋಗಿ ನೀವು. ಓಕೆ, ಫಾರ್ MBA ಯು ನೀಡ್ ಟು ಗೋ ಪೇಜ್ ನಂಬರ್ 60. ಓಕೆ, ಪೇಜ್ ನಂಬರ್ 60ಗೆ ಹೋದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾನೆ. ಓಕೆ, ಸೊ ನಾನು ಲಾಸ್ಟ್ ಇಯರ್ ಯಾವ ರೀತಿ ಕೊಟ್ಟಿದ್ದೆ ಆ ರೀತಿ ಕೊಟ್ಟಿಲ್ಲ ಅಂತ ಹೇಳಿದ್ದೆ ನಿಮಗೆ. ಬಟ್ ಇಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ನಾನು ಹೇಳ್ತಾ ಬರ್ತೀನಿ, ಒಂದು ಸೆಕೆಂಡು. ಎಸ್, ಇಲ್ಲಿ ನೋಡ್ಬೋದು ನೀವು ಪೇಜ್ ನಂಬರ್ 59. ಓಕೆ, ಪೇಜ್ ನಂಬರ್ 59 ಬಹದ್ದೂರ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು. ಇಲ್ಲಿ 180 ಸೀಟ್ಸ್ ಇದೆ. PHಗೆ 9 ಸೀಟ್ಸು, ಸ್ಪೆಷಲ್ ಕ್ಯಾಟಗರಿಗೆ 1, ಗೌರ್ಮೆಂಟ್ ಸೀಟ್ಸು 156. ಅದರಲ್ಲಿ ಜನರಲ್ ಮೆರಿಟಿಗೆ 69 ಸೀಟ್ಸು, SCಗೆ 26, STಗೆ 11, ಆ್ಯಂಡ್ ಫಾರ್ ಕ್ಯಾಟಗರಿ 1ಗೆ 6, 2Aಗೆ 23, 2Bಗೆ 7, 3Aಗೆ 6, 3Bಗೆ 8. ಅದೇ ರೀತಿ ಹೈದರಾಬಾದ್ ಕರ್ನಾಟಕಗೂ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. ಓಕೆ, ಇಲ್ಲಿ ನೋಡಿ RK ರೀಜನಲ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಬರೋರಿಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಓಕೆ, ಯಾವ್ಯಾವ ಕ್ಯಾಟಗರಿ, ಅಗೈನ್ ಅಲ್ಲಿ ಯಾವ್ಯಾವ ಕ್ಯಾಟಗರಿ. ನಿಮ್ಮ ಲಾಸ್ಟ್ ಟೈಮೆಲ್ಲ ಹೆಂಗೆ ಕೊಟ್ಟಿದ್ದ ಅಂತ ಹೇಳಿದ್ರೆ GMH ಅಂತ ಕೊಡ್ತಿದ್ದ, ಅಥವಾ 2AG 2AH ಅಂತ ಕೊಡ್ತಿದ್ದ. ನೀವು ಅಬ್ಸರ್ವ್ ಮಾಡಿರ್ಬೋದು. ಇದು ಜನರಲ್ ಅಂದರೆ RK ರೂರಲ್ ರೀಜನಲ್ ಕರ್ನಾಟಕ. ನೆಕ್ಸ್ಟ್ H ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ. ಇದು ಪ್ರೀವಿಯಸ್ ಇಯರ್ ಈ ರೀತಿ ಕೊಟ್ಟಿದ್ದ. ಬಟ್ ಈ ಇಯರ್ ಏನು ಮಾಡಿದ್ದಾನೆ, ಡೈರೆಕ್ಟಾಗಿ ನಿಮಗೆ ರೀಜನಲ್ ಕರ್ನಾಟಕ RK ಮತ್ತು ಹೈದರಾಬಾದ್ ಕರ್ನಾಟಕ ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಓಕೆ, ಸೊ ಅದನ್ನು ಹೇಳೋದಕ್ಕೆ ಬಂದೆ. ಆ್ಯಕ್ಚುಲಿ ನಾನು ನೋಡಿರಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ. ನೀವು ಈಗೇನು ಮಾಡಿ ಅಂತ ಹೇಳಿದ್ರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅಂತ ನಿಮಗೆ ನಾನು MBAದು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಐ ಆಮ್ ಶೋಯಿಂಗ್ MBA, ಬಟ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್. ಓಕೆ, ಸೊ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು 29 ಕಾಲೇಜು ಗೌರ್ಮೆಂಟ್ ಮತ್ತು ಯೂನಿವರ್ಸಿಟಿ ಕಾಲೇಜಸ್ಸು ಇದೆ. ಅದೇ ರೀತಿ ಪ್ರೈವೇಟ್ ಕಾಲೇಜ್ ನೋಡಿದಾರೆ. ಪ್ರೈವೇಟ್ ಕಾಲೇಜ್ ಯಾವ್ದಾದ್ರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇಲ್ಲಿ ನೋಡಿ, ನಿಮ್ಗೆ 120 ಸೀಟ್ಸಲ್ಲಿ 60 ಸೀಟ್ಸ್ ಮಾತ್ರ ನಿಮಗೇನಿದೆ ಗೌರ್ಮೆಂಟು ಕೊಟ್ಟಿದ್ದಾನೆ. ಇನ್ನು 60 ಸೀಟ್ಸು ಮ್ಯಾನೇಜ್ಮೆಂಟ್ ಇರುತ್ತೆ. ಯಾರು ಕನ್ಫ್ಯೂಸ್ ಆಗಬೇಡಿ. ಸೊ ಅದಕ್ಕೆ ಪ್ರೀವಿಯಸ್ಸು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೊಟ್ಟಿದ್ದಾನೆ, ಅಥವಾ ಮೇಲ್ಗಡೆ ನೋಡಿ ನೀವು. ಸರ್ ಇಲ್ಲಿ 120 ಸೀಟ್ಸ್ ಇದೆ, ಇಲ್ಲಿ ಮಾತ್ರ 57 ಸೀಟ್ಸ್ ಇದೆಯಲ್ಲ ಸರ್ ಅಂತ ಹೇಳಿದ್ರೆ 60 ಸೀಟ್ಸ್ ಅವ್ರು ಏನು ಮಾಡಿರ್ತಾರೆ, ಮ್ಯಾನೇಜ್ಮೆಂಟ್ ಸೀಟಾಗಿ ಕನ್ವರ್ಟ್ ಮಾಡಿರ್ತಾರೆ. ಇನ್ನು 60 ಸೀಟ್ಸ್ ಮಾತ್ರ ಅವ್ರು ಏನು ಮಾಡಿರ್ತಾರೆ, KE ಅಥಾರಿಟಿಗೆ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗಾಗಿ ನಿಮ್ಗೆ ಇಲ್ಲಿ 57 ಸೀಟ್ಸ್ ಮಾತ್ರ ತೋರಿಸ್ತಾ ಇದೆ. ಅಂದರೆ 60 ಸೀಟ್ಸ್ ಆಲ್ಮೋಸ್ಟ್ PH ನೋಡಿದ್ರೆ ನಿಮಗೆ 60 ಸೀಟ್ಸ್ ತೋರಿಸ್ತಾ ಇದೆ. ಓಕೆ, ಸೊ ಆ 60 ಸೀಟ್ಸಲ್ಲಿ 23 ನಾನು ಹೇಳ್ತಾ ಇರೋದು RK ಬಿಲಾಂಗ್ಸ್ ಟು RK. ಸೊ SC ST 9 and 4, ಕ್ಯಾಟಗರಿ 1 2 ಸೀಟ್ಸ್, ಕ್ಯಾಟಗರಿ 2A 8 ಸೀಟ್ಸ್, 2B 2 ಸೀಟ್ಸ್, 3A 2 ಸೀಟ್ಸ್ ಆ್ಯಂಡ್ 3B 3 ಸೀಟ್ಸ್. ಆ ರೀತಿ ನಿಮ್ಗೆ ಏನು ಮಾಡಿದ್ದಾನೆ, ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದಾನೆ. ಓಕೆ, ಸೊ ಹಾಗಾಗಿ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ 180 ಸೀಟ್ಸ್ ಇದೆ ಸರ್, ಇಲ್ಲಿ 180 ಸೀಟ್ಸ್ ಇದೆ, ಇಲ್ಲಿ ಮಾತ್ರ 86 ಸೀಟ್ಸ್ ಇದೆಯಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಇನ್ನೂ ಕನ್ಫ್ಯೂಷನ್ ಇದ್ದರೆ ನೀವೇನು ಮಾಡಿ ಅಂತ ಹೇಳಿದ್ರೆ ಮೇಲ್ಗಡೆ ಹೋಗಿ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ತೆಗೆದುಕೊತೀನಿ ನಾನು, ಯಾವುದು AJ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದನ್ನು ನೀವು ಮೇಲ್ಗಡೆ ಅಬ್ಸರ್ವ್ ಮಾಡಿ. ಎಸ್, ಇಲ್ಲಿ ನೋಡ್ಬೋದು ನೀವು 120 ಸೀಟ್ಸು, ಅದರಲ್ಲಿ 60 ಸೀಟ್ಸ್ಗೆ ಏನು ಮಾಡಿರ್ತಾರೆ, KEಗೆ ಕೊಟ್ಟಿರ್ತಾರೆ. ಇನ್ನು 60 ಸೀಟ್ಸ್ನ ಮ್ಯಾನೇಜ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನಿಮಗೆ ಡಿಸ್ಟ್ರಿಬ್ಯೂಷನ್ಸ್ನ ಮಾಡಿದ್ದಾನೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಬಂದಿದೆ ಅನ್ಕೋತೀನಿ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ MTech ಅವ್ರಿಗೆ ಇನ್ನೊಂದು ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾನೆ. ಓಕೆ, MTech ಅವ್ರಿಗೆ ಒಂದು ಇನ್ಫಾರ್ಮೇಷನ್ನು. ಇಲ್ಲಿ MTech ಅವ್ರಿಗೆ ನಾನು ಹೇಳ್ತಾ ಇರೋದು. ಸೊ ಕೋರ್ಸು ವಾರು ಅರ್ಹತೆ ಅಂದರೆ MTech ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಸ್ಪೆಷಲೈಸೇಷನ್ಸ್ಗಳನ್ನ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ MTech MR M-Plan ಪ್ರೋಗ್ರಾಮ್ ರೆಗಾರ್ಡಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಅವರು ಸ್ಪೆಷಲೈಸೇಷನ್ಸ್ಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕೋರ್ಸು, ಬೋರ್ಡು, MTech MP ಯಾವ್ದಾದ್ರು ಇಂಜಿನಿಯರಿಂಗು ಎಲಿಜಿಬಲ್ ಅಂಡರ್ ಗ್ರ್ಯಾಜುಯೇಟ್ ಯಾವ್ಯಾವ್ದು ಇರಬೇಕು ಅಂತ ಅವನು ಇಲ್ಲಿ ಕೊಟ್ಟಿದ್ದಾನೆ. ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ತೊಗೋತೀನಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಅಂಡರ್ ಗ್ರ್ಯಾಜುಯೇಷನ್ ಯಾವುದಿರಬೇಕು ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ಸ್ನ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಈಗ
ಆರ್ಕಿಟೆಕ್ಚರು MA ಇನ್ ಡಿಜಿಟಲ್ ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಮಾಡಿರಬೇಕು. ವಿತೌಟ್ ವ್ಯಾಲಿಡ್ ಗೋಲ್ಡ್ ಸ್ಕೋರ್ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ನಿಮಗೆ ಯಾರ್ಯಾರು MTech ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಈ PDF ನೀವು ಓದಿ. ಬಿಕಾಸ್ ಐ ಆಮ್ ನಾಟ್ ಕಂಫರ್ಟಬಲ್, ಅಂದರೆ ನನಗೆ ಪೂರ್ತಿ ಐ ಆಮ್ ನಾಟ್ 100% ಗುಡ್ ವಿತ್ ಯುವರ್ ಸಬ್ಜೆಕ್ಟ್ಸ್. ಓಕೆ, ನಿಮ್ಮ ಸ್ಪೆಷಲೈಸೇಷನ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಾನು ನೀವೇ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಿ ಅದನ್ನು ಒಂದ್ಸರಿ ಚೆಕ್ ಮಾಡಿಕೊಡಿ. ಥ್ಯಾಂಕ್ ಯು.